ಅಣ್ಣ ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಿ ತಾವು? ಬಳ್ಳಾರಿ ಜಿಲ್ಲೆ ಬಗಲಿಗೆ ಆಂಧ್ರದಿಂದ ಅನಂತಪುರ ಜಿಲ್ಲೆ ಅನಂತಪುರ ತಾಲೂಕಿನಿಂದ ಅಲ್ಲಿಂದ ಬರ್ತಾ ಇದ್ದೀವಿ. ಹಿಂಗೆ ಮಾಹಿತಿ ಯೂಟ್ಯೂಬ್ನಾಗ ನೋಡಿ ಚಂದ್ರಗೌಡ ಅವ್ರದ್ದು ಹಿಂಗೆ ವಾಟ್ಸಪ್ ವೀಡಿಯೋ ನೋಡಿ ಅವ್ರ ಬಗ್ಗೆ ತಿಳ್ಕೊಂಡು ಅಲ್ಲಿಂದ ಬಳ್ಳಾರಿಲಿದ್ದ ಇವತ್ತು ಇಲ್ಲಿ ಬಂದೀವಿ. ಇವತ್ತು ಬಂದು ಚಂದ್ರಗೌಡ ಹತ್ರ ಎಲ್ಲ ಮಾಹಿತಿ ತಿಳ್ಕೊಂಡು ಅವ್ರು ಏನೇನು ಹೇಳ್ತಾರೆ, ಹೆಂಗೆ ಮಾಡ್ತಾರೆ, ಹೆಂಗೆ ಮಾಡ್ಬೇಕು, ಏನು ಮಾಡಬೇಕು, ಉಳದ್ದು ಹೆಂಗೆ, ಸಾಕಾಣಿಕೆ ಹೆಂಗೆ, ಜೇನು ಸಾಕಾಣಿಕೆ ಹೆಂಗೆ ಅಂತಂದೇಳಿ ಎಲ್ಲ ಅವರು ತಿಳಿಸ್ಕೊಟ್ರು. ಅವ್ರು ತಿಳಿಸ್ಕೊಟ್ಟಿದ್ದಲ್ಲಿ ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟಿದ್ದರಿಂದ ನಮಗೆ ಒಳ್ಳೆ ಉಪಾಯ ಆಗಿದ್ದೆ. ಇವಾಗ ನಾವು ಸತಿ ತಗೊಂಡೋಗಿ ಕಲ್ಲಂಗಡಿ ಹೂವು ಇವಾಗ ಸ್ಟಾರ್ಟ್ ಆಗೈತೆ ನಮ್ಮದು. ಅದಕ್ಕೆ ಬೆಳವಣಿಗೆ ಅದು ಏನು ಇದು ಪಾಲಿನೇಷನ್ ಆಗಾಕ, ಅದು ಕ್ರಾಪು ಸೆಟ್ ಆಗಾಕ, ಹಣ್ಣು ಸೆಟ್ ಆಗಾಕ ನಾವು ಈ ಜೇನುಹುಳ ತಗೊಂಡು ಸಾರ್ ಹತ್ರ ತಗೊಂಡೋಗಿ ಅಲ್ಲಿ ಬಿಡ್ಬೇಕಂತಂದೇಳಿ ಒಂದು 5 ಪೆಟ್ಟಿಗೆ ತಗೊಂಡೋಗಿ ಒಂದು 4 ಎಕರೆಗೆ ಬಿಟ್ಕೊಂಡು ಆ ಪಾಲಿನೇಷನ್ ಮಾಡ್ಸಾಕ ನಮ್ಮ ಏರಿಯಾದಾಗ ಪೂರ್ತಿ ಮಂದುಗಳು ಬಡ್ದು ಎಲ್ಲ ಕಡಿಮೆ ಆಗಿಬಿಟ್ಟವ, ಜೇನುಹುಳ ಕಡಿಮೆ ಆಗಿಬಿಟ್ಟವ. ಅದ್ರ ಸಲುವಾಗಿ ಈ ಸಾರ ಯಾಕಡೆ ನಿಮ್ಮ ಕಡೆ ಯಾಕೆ ಜೇನುಹುಳ ಕಡಿಮೆ ಆಗಿದೆ? ಪೆಸ್ಟ್ ಹೆಚ್ಚಿಗೆ ಬಳಸ್ತಾ ಇದ್ದಾರೆ ಸರ್. ನಮ್ಮ ಪೆಸ್ಟಿಸೈಡ್ ಮೆಣಸಿನ ಗಿಡ ಹೆಚ್ಚಿಗೆ ಇಡೋದು, ಆ ಮೆಣಸಿನ ಗಿಡಕ್ಕೆ ಪೆಸ್ಟ್ ಭಾರಿ ಪೆಸ್ಟ್ಗಳು ಹೊಡಿತಾರೆ 3 ದಿನಕ್ಕೆ 2 ದಿನಕ್ಕೆ. ಅದ್ರ ಸಲುವಾಗಿ ಎಲ್ಲ ಜೇನುಹುಳ ಅಂಬೋದು ಎಲ್ಲಿ ಹುಡುಕಿರಿ ಎಲ್ಲ ಗುಡ್ಡದಾಗ ಹುಡುಕಿ. ಇವಾಗ ನೀವು ನಿಮ್ಮ ತೋಟಕ್ಕೆ ಹೊಡಿತೀರಲ್ಲ, ಇವನ್ ಹೆಂಗೆ ಕಾಪಾಡ್ಕೊಂತೀರಿ? ಅದೇ ದೂರ ನೀವು ಹೇಳಿದ್ರಲ್ಲ, ನೀವು ಮಾಹಿತಿ ಕೊಟ್ರಲ್ಲ, ಆ ಪ್ರಕಾರ ನಾವು ನೀವು ಹೆಂಗಂದು ಹೇಳಿದ್ರು ಹಂಗೆ ನಾವು ಮಾಡ್ತೀವಿ ಸರ್.